ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಇವತ್ತಿನ ಲಾಗಲ್ಲಿ ಮಾರ್ನಿಂಗ್ ಎದ್ದು ಚಿಯಾಸಸ್ ವಿತ್ ಲೆಮನ್ ವಾಟರ್ನ ಕುಡಿದೆ. ಅಮ್ಮ ಟಿಫನ್ಗೆ ಟೊಮ್ಯಾಟೊ ಬಾತ್ ಮಾಡಿದ್ರು, ನಾನು ಅದು ಸ್ವಲ್ಪ ಆ್ಯಪಲ್ ಸ್ವಲ್ಪ ತಿಂದೆ. ಅದಾದಮೇಲೆ ಇವತ್ತು ಸಡನ್ಲಿ ಆ್ಯಸ್ ಯೂಶಲ್ ಹೊರಗಡೆ ಹೋಗಬೇಕಾದ್ ಬಂತು. ಸೊ ಅದಕ್ಕೆ ಹೊರಗಡೆನ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗಿದ್ದರಿಂದ ಲಂಚ್ ಹೊರಗಡೆನೇ ಮಾಡಿಬಿಟ್ಟೆ. ಇವತ್ತು ಮಸಾಲೆ ದೋಸೆನ ತೊಗೊಂಡಿದ್ದೆ ನಾನು ಹೊರಗಡೆ ಲಂಚು. ಆ್ಯಕ್ಚುಲಿ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಹೊರಗಡೆ ಬಂದಾಗ ಬಿಸಿಲು ಜಾಸ್ತಿ ಇತ್ತು ಅಂತ ಬಾದಾಮ್ ಶೇಕ್ನ ತೊಗೊಂಡಿದ್ವಿ. ಆ ಬಾದಾಮ್ ಶೇಕಿಗೆ ಕೋವಾ ಸ್ವಲ್ಪ ಜಾಸ್ತಿ ಹಾಕಿದರು. ಅಲ್ಲಿ ಆ ರೋಡಲ್ಲಿ ಯಾರೋ ಕ್ರಿಕೆಟ್ ಆಡ್ತಿದ್ರು, ಆ ಹುಡುಗರಂತ ಇಸ್ಕೊಂಡು ನಾವು ಆಡ್ತಾಯಿದ್ದೀವಿ. ನನ್ನ ಫ್ರೆಂಡ್ ಪಾಪ ಕ್ರಿಕೆಟ್ ಆಡೋಕ್ಕೆ ತುಂಬ ಒದ್ಲಾಡ್ತಿದ್ದಾಳೆ. ನಾನು ಕ್ರಿಕೆಟ್ ಯಾವತ್ತೂ ಆಡಿಲ್ಲ, ಕರೆದಿದ್ದವಳೆ. ಬಟ್ ಎಲ್ಲಿ ಬಾಲ್ ಹಾಕ್ತೀನಿ ಬಾ ಅಂದರೆ ಓಡ್ತಾ ಇದ್ಲು. ಎನಿವೆ ಈ ರೀತಿ ಟೈಮ್ ಪಾಸ್ನ ಮಾಡಿದ್ವಿ. ಅದಾದಮೇಲೆ ಬರ್ತಾಯಿದ್ದೀವಿ ಬಸ್ ಹತ್ತಬೇಕು ಅಂತ. ಸೊ ಬಸ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ರಶ್ ಏನು ಅಷ್ಟಿರಲಿಲ್ಲ. ಸೊ ಆದರೂ ಜರ್ನಿ ಮಾಡ್ಕೊಂಡು ಬೇಗ ಮನೆಗೆ ಬಂದೆ. 7 ಗಂಟೆ ಅಷ್ಟರಲ್ಲೇ ಇದ್ದೆ ಅವತ್ತು. ಅಮ್ಮ ಬಂದುಬಿಟ್ಟು ತವಾ ಫ್ರೈ ಅಂತ, ಚಿಕನ್ ತವಾ ಫ್ರೈ ಹೊಸ ರೆಸಿಪಿನ ಟ್ರೈ ಮಾಡ್ತಾಯಿದ್ರು. ಆ್ಯಕ್ಚುಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಡೋಂಟ್ ವರಿ, ನಾನು ಆ ರೆಸಿಪಿನ ನಿಮ್ಗೆ ಬೇಕಿದ್ದರೆ ಯೂಟ್ಯೂಬ್ ಚಾನಲಲ್ಲಿ ಮಾಡಿಸಿ ಹಾಕ್ತೀನಿ. ಸ್ವಲ್ಪ ಫ್ರೀ ಇಲ್ಲ, ಅದಕ್ಕೆ ನಾನು ಅಮ್ಮ ರೆಸಿಪಿ ಹಾಕ್ತಾಯಿಲ್ಲ. ಸೊ ಡೋಂಟ್ ವರಿ, ನೆಕ್ಸ್ಟ್ ವೀಕಿಂದ ಡೆಫಿನೆಟ್ಲಿ ಅಮ್ಮನ ಕೈ ರುಚಿನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಕಬಾಬ್, ತವಾ ಫ್ರೈ ಆ್ಯಂಡ್ ರೈಸ್, ಪೂರಿ, ರಸ ಎಲ್ಲ ಮಾಡಿದರು. ತಿಂದು ಅದಾದಮೇಲೆ ಜೀರಿಗೆ ಕಷಾಯನ ಕುಡಿದೆ. ಇವತ್ತಿನ ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲಾಗ್.